ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಲಾಸ್ಟ್ ಎಪಿಸೋಡ್ ಹೇಳಿದ್ದು ಈ ಸ್ಟೋರಿಯಲ್ಲಿ ಕಂಟಿನ್ಯೂ ಇದೆ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳುತ್ತೀರಿ. ಅದರಿಂದ ನಾನು ನಿಮಗೆ ಒಂದು ತಾಸಿನ ಕೆಲಸಕ್ಕೆ ಕೇವಲ 10 ಸೆಂಟ್ ನೀಡಿದ್ದು. ಹಾಗಿದ್ದರೆ ಒಂದು ತಾಸಿಗೆ ಕೇವಲ 10 ಸೆಂಟ್ ಪಡೆದು ನಾನು ಕೆಲಸ ಮಾಡಿ ಏನೇನು ಕಲಿತ ಹಾಗಾಯಿತು? ನಾನು ಕೇಳಿದೆ. ಇಲ್ಲಿ ನೀವು ಕೃಪಣ ಮತ್ತು ತಮ್ಮ ಕೆಲಸವರನ್ನು ಶೋಷಿಸಿದ್ದೀರಿ ಎಂದಲಾಯಿತವಲ್ಲೇ? ಶ್ರೀಮಂತ ಡ್ಯಾಡ್ ಕುರ್ಚಿಯ ಹಿಂದಕ್ಕೆ ಹೊರಗಿ ನಕ್ಕರು. ಕೊನೆಯಲ್ಲಿ ಅವರು ಹೇಳಿದರು, ಮೊದಲು ನೀನು ನಿನ್ನ ದೃಷ್ಟಿಕೋನವನ್ನು ಬದಲಿಸುವುದು ಒಳ್ಳೆಯದು. ನನ್ನನ್ನು ದೋಷಿಯನ್ನಾಗಿ ನೋಡುವುದನ್ನು ಬಿಟ್ಟುಬಿಡು. ನಾನು ಸಮಸ್ಯೆ ಎಂದು ಯೋಚಿಸಬೇಡ. ನಾನು ನಿನ್ನ ಸಮಸ್ಯೆ ಅಂತ ಬಗೆದರೆ ನೀನು ನನ್ನನ್ನು ಬದಲಿಸಬೇಕಾಗಬಹುದು. ಆದರೆ ಯಾವುದೇ ವಿಷಯವನ್ನು ಕಲಿಯುವ ಸಾಧ್ಯ ಮತ್ತು ಹೆಚ್ಚು ಅರಿವಿರುವನಾಗುತ್ತಿದೆ. ಹೆಚ್ಚಿನ ಜನರು ಸ್ವತಃ ತಮ್ಮನ್ನು ಬಿಟ್ಟು ಪ್ರಪಂಚದ ಪ್ರತಿಯೋರ್ವ ವ್ಯಕ್ತಿಯನ್ನು ಬದಲಿಸಲು ಬಯಸುತ್ತಾರೆ. ನಾನು ನಿನಗೆ ಹೇಳುವುದಷ್ಟೇ, ಬೇರೆನ್ನಾರನ್ನು ಬದಲಿಸುವ ಬದಲು ಸ್ವತಃ ಬದಲಿಸಿಕೊಳ್ಳುವುದು ಸುಲಭವಾಗಿರುತ್ತದೆ. ನಾನು ಹೇಳಿದೆ, ನನಗೆ ಅರ್ಥವಾಗಲಿಲ್ಲ. ತನ್ನ ಸಮಸ್ಯೆಗಳಿಗೆ ನನ್ನನ್ನು ದೋಷಿ ಎನ್ನುವುದನ್ನು ಬಿಟ್ಟುಬಿಡು, ಶ್ರೀಮಂತ ಡ್ಯಾಡ್ ಹೇಳಿದರು. ಆದರೆ ನೀವು ನನಗೆ ಕೇವಲ 10 ಸೆಂಟ್ ಮಾತ್ರ ಕೊಡುತ್ತಿದ್ದೀರಿ. ಹಾಗಿದ್ದರೆ ಇದೀಗ ನೀನು ಏನೇನು ಕಲಿಯುತ್ತಾ ಇದೆಯಾ? ಶ್ರೀಮಂತ ಡ್ಯಾಡ್ ನಗುತ್ತಾ ಕೇಳಿದರು. ಅದೇ ನೀವು ದುರಾಸೆಯವರಂತ ನಾನು ಕೀಟಲಿಯ ನಗುವಿನೊಂದಿಗೆ ಹೇಳಿದೆ. ಶ್ರೀಮಂತ ಡ್ಯಾಡ್ ಹೇಳಿದರು. ನೋಡಿದೆಯಾ, ನೀನು ಈಗಲೂ ನಾನೇ ಸಮಸ್ಯೆ ಅಂತ ಯೋಚಿಸ್ತಾ ಇದೀಯಾ? ಅದು ನೀವೇನೇ? ನೋಡು, ಈ ಧೋರಣೆಯನ್ನೇ ನೀನು ಇಟ್ಟುಕೊಂಡರೆ ಜೀವನದಲ್ಲಿ ಏನೇನು ನಿನಗೆ ಸಾಧಿಸಲು ಆಗುವುದಿಲ್ಲ. ನಾನು ನಿನ್ನ ಸಮಸ್ಯೆ ಎಂದಾದರೆ ನಿನ್ನ ಬಳಿಯಲ್ಲಿ ಏನು ಉಳಿದಂತಾಯಿತು? ನೋಡಿ, ನೀವು ನನ್ನ ಸಂಬಳವನ್ನು ಹೆಚ್ಚಿಸುತ್ತಿದ್ದರೆ ಮತ್ತು ನನಗೆ ನೀಡಬೇಕಾದ ಗೌರವವನ್ನು ನೀಡದಿದ್ದರೆ ಮತ್ತು ನನಗೆ ಕಲಿಸುತ್ತಿದ್ದರೆ ನಾನು ಕೆಲಸವನ್ನು ಬಿಟ್ಟು ಬಿಡುತ್ತೇನೆ. ಸೊಗಸಾಗಿಯೇ ಹೇಳಿದೆ, ಶ್ರೀಮಂತ ಡ್ಯಾಡ್ ಹೇಳಿದರು. ಬಹುತೇಕ ಮಂದಿ ಇದನ್ನೇ ಮಾಡುತ್ತಾರೆ. ಅವರು ಕೆಲಸ ಬಿಟ್ಟು ಬಿಡುತ್ತಾರೆ ಮತ್ತು ಎಲ್ಲಿ ಅವರಿಗೆ ಹೆಚ್ಚು ಸಂಬಳ ಮತ್ತು ಉತ್ತಮ ಸೌಕರ್ಯಗಳು ಸಿಗುತ್ತೆಯೋ ಆ ಇನ್ನೊಂದು ನೌಕರಿಯನ್ನು ಹುಡುಕುತ್ತಾರೆ. ಇದರಿಂದ ಸಮಸ್ಯೆ ಪರಿಹಾರವಾಗುತ್ತದೆ ಅಂತ ನೀವು ಅಂದುಕೊತೀರಿ. ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಹಾಗೇ ಆಗುವುದಿಲ್ಲ. ಹಾಗಿದ್ದರೆ ನಾನೇನು ಮಾಡಬೇಕು? ನಾನು ಕೇಳಿದೆ. ಒಂದು ತಾಸಿಗೆ 10 ಸೆಂಟ್ ಪಗರಾದ ಭಿಕ್ಷೆ ತಗೊಂಡು ಸುಮ್ಮನೆ ನಗುತ್ತಲೇ ಕಾಲ ಕಳೆಯಲ್ಲ. ಶ್ರೀಮಂತ ಡ್ಯಾಡ್ ನಕ್ಕರು. ಮಿಕ್ಕವರು ಇದನ್ನು ಮಾಡುತ್ತಾರೆ. ಅವರ ಎಣಿಕೆ ಪ್ರಕಾರ ಸಂಬಳ ಹೆಚ್ಚಾದಾಗ ಅವರ ಸಮಸ್ಯೆಗಳೆಲ್ಲ ಹೊರಹುಟ್ಟುತ್ತವೆ ಅಂತ ಹೆಚ್ಚಿನವರು ಇದನ್ನೇ ಹೇಳಿದರು. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.